ನಮ್ಮ ಮನೆಯ ಹಿತ್ತಲದೊಳಗೊಂದು ಸಣ್ಣ ಬಳ್ಳಿಯೊಳಗೊಂದು ಹೂವು ಬೆಳೀತದೆ. ಹೂವಿನ ಆಯುಷ್ಯ ಅಷ್ಟಿದೆ ಹೇಳಿ. ಮನುಷ್ಯನ ಹಾಗೆ ಒಂದು ಹೂವು 100 ವರ್ಷ ಬದುಕುವುದಿಲ್ಲ. ಒಂದು ಹೂವಿನ ಆಯುಷ್ಯ ಇರುವುದು ಕೇವಲ ಒಂದೇ ಒಂದು ದಿವಸ. ಸೂರ್ಯೋದಯದೊಂದಿಗೆ ಅರಳಿ ಸೂರ್ಯಾಸ್ತದೊಂದಿಗೆ ಮಣ್ಣಲ್ಲಿ ಮಣ್ಣಾಗಿ ಹೋಗ್ತದೆ ಹೂವು. ಮನುಷ್ಯ 100 ವರ್ಷ ಬದುಕದ, ಆದರೆ ಒಂದು ಹೂವು ಒಂದೇ ಒಂದು ದಿನ ಬದುಕ್ತು. ಆದರೆ ಒಂದೇ ಒಂದು ದಿನ ಬದುಕಿದ ಹೂವಿನ ಸಾರ್ಥಕತೆ ಎಷ್ಟು ಅದ್ಭುತ ಅಂದ್ರೆ, ತನ್ನನ್ನು ಯಾರು ನಿರ್ಮಾಣ ಮಾಡಿದ್ರಲ್ಲ, ನಿರ್ಮಾಣ ಮಾಡಿದ ದೇವರ ತಲೆ ಮೇಲೆ ಹೋಗಿ ಕುಂತು ತನ್ನ ಜೀವನ ಸಾರ್ಥಕ ಮಾಡಿಕೊಳ್ಳುತ್ತದೆ ಹೂವು. ಇದು ಹೂವಿನ ಬದುಕಿನ ವೈಶಿಷ್ಟ್ಯತೆ ಇದು. ಅದಕ್ಕೆ ಮನುಷ್ಯ ಅಂಥದ್ದೊಂದು ಸುಂದರ ಬದುಕು ಕಟ್ಕೋಬೇಕಾಗ್ತದೆ. ಬದುಕನ್ನು ಕೊಟ್ಟಾನಲ್ಲ ದೇವರು, ಇದನ್ನು ಹೆಂಗೆ ಬದುಕಬೇಕು, ಏನು ಮಾಡಿ ಈ ಬದುಕು, ಈ ಜೀವನದ ಋಣ, ಈ ಜಗತ್ತಿನ ಋಣ ನಾನು ತೀರಿಸಬೇಕು. ನಾನು ಈ ಭೂಮಿಗೆ ಬರಬೇಕಾದ್ರೆ ನಾ ಏನು ಮನೆ ಕಟ್ಟಿರಲಿಲ್ಲ, ಮಣ್ಣು ಮಾಡಿಲ್ಲ, ಕಲ್ಲು ಮಾಡಿಲ್ಲ, ನೀರು ಮಾಡಿಲ್ಲ, ಗಾಳಿ ಮಾಡಿಲ್ಲ. ನಾನು ಬರುವುದಕ್ಕಿಂತ ಮುಂಚೆನೆ ನಿಸರ್ಗ ದೇವತೆ ನಾನು ಹುಟ್ಟಿ ಬೆಳೆದು ವಿಕಾಸ ಆಗಲಿಕ್ಕೆ ಏನೇನು ಬೇಕೋ ಅದೆಲ್ಲ ನಿರ್ಮಾಣ ಮಾಡಿಟ್ಟಿತ್ತೇನೆ. ನಾ ಏನೂ ಮಾಡಿಲ್ಲ, ಸುಮ್ಮನೆ ನಾ ಅಂತಿರ್ತೀನಿ ಅಷ್ಟ. ಹೊಲ ಮಾಡೀನಿ, ಮನೆ ಮಾಡೀನಿ, ಕಾಂಪ್ಲೆಕ್ಸ್ ಕಟ್ಸೀನಿ. ನಾ ಹೋದ ಮೇಲೆ ಇವು ಮಕ್ಕಳು ಹೆಂಗೆ ಮಾಡ್ತಾವೋ ಏನು ಮಾಡ್ತಾವೆ ಅನ್ನೋದಿಲ್ಲ. ನಾ ಎಲ್ಲ ಮಾಡೀನಿ, ಹೊಲ ಮನೆ ಕಾಂಪ್ಲೆಕ್ಸ್ ಮಾಡಿ. ನಾ ಹೋದ ಮೇಲೆ ಮಕ್ಕಳು ಹೆಂಗೆ ಮಾಡ್ತಾವೋ ಏನು. ಅವು ಮಕ್ಕಳು ಅಂತಿರ್ತಾರೆ, ನೀವು ಹೋಗಿ ಮೊದಲು ನಾವು ಹೆಂಗಿರ್ತೀವಿ ನೋಡಿ, ಆಮೇಲೆ ಮಸ್ತ್ ಮಜಾದಾಗಿರ್ತೀವಿ. ಅದ ಕಾಯಕತ್ತೀವಿ, ನೀವು ಹೋಗೋದ ಕಾಯಕತ್ತೀವಿ ನಾವು. ಏನು ಮಾಡಿದ್ದಾನ ಹೇಳಿ. ಈ ನಿಸರ್ಗಕ್ಕಾಗಿ, ತಾನು ಹುಟ್ಟಿ ಬೆಳೆದು ವಿಕಾಸವಾಗುವ ಈ ಜಗತ್ತಿಗಾಗಿ ಮನುಷ್ಯ ಏನು ಕೊಟ್ಟಾನ ಹೇಳಿ. ಒಂದು ಕ್ಷಣ ತನ್ನ ಬದುಕಿನ ಪುಟಗಳನ್ನು ಒಂದು ಸಲ ಸಿಂಹಾವಲೋಕನ ಮಾಡಿದ್ರೆ ನಮಗನಿಸ್ತದೇನು, ನಾ ಏನು, ವಾಟ್ ಈಸ್ ಮೈ ಕಾಂಟ್ರಿಬ್ಯೂಷನ್ ಟು ದಿಸ್ ನೇಚರ್, ನನ್ನ ಕೊಡುಗೆ ಏನಿದೆ ಹೇಳಿ ಈ ಜಗತ್ತಿಗೆ. ನಾವು ಸುಮ್ಮನೆ ಸಾಮಾನ್ಯವಾಗಿ ವಿಚಾರ ಮಾಡೋಣ. ನಾವು ನೀರು ತಗೊಳ್ತೇವೆ, ಒಂದು ಹೋಟೆಲಿಗೆ ಹೋಗಿ ಒಂದು ಬಿಸ್ಲೆರಿ ಬಾಟ್ಲಿ ತಗೋತೀವಿ. ಒಂದು ಬಿಸ್ಲೆರಿ ಬಾಟ್ಲಿಯ ಬೆಲೆ 50 ರೂಪಾಯಿ. ಲೀಟರ್ ನೀರು ತಗೊಂಡ್ರೆ 50 ರೂಪಾಯಿ ಕೊಟ್ಟಿವಿ. ಆದರೆ ಈ ಜಗತ್ತಿಗೆಲ್ಲ ಕೆರೆ, ಹಳ್ಳ, ಹೊಳೆಗಳನ್ನು ತುಂಬಿಸಿದ ಭಗವಂತನಿಗೆ ನಾವೇನು ಕೊಟ್ಟಿವಿ ಹೇಳಿ. ಒಂದು ಖಾನಾವಳಿಗೆ ಊಟಕ್ಕೆ ಹೋಗ್ತೇವೆ. ಒಂದು ಖಾನಾವಳಿಗೆ ಊಟಕ್ಕೆ ಹೋದರೆ ಒಂದು ಊಟಕ್ಕೆ 50 ರೂಪಾಯಿ ಕೊಟ್ಟು ಬರ್ತೀವಿ, 100 ರೂಪಾಯಿ ಕೊಟ್ಟು ಬರ್ತೀವಿ. ಆದರೆ ಈ ಜಗತ್ತಿನ ಜೀವಿಗಳಿಗೆಲ್ಲ ಕೋಟಿ ವರ್ಷಗಳಿಂದ ಹಸಿವಿಲ್ಲದಂಗೆ ಬದುಕಿಸಿದ ದೇವನಿಗೆ ನಾವೇನು ಕೊಟ್ಟಿವಿ ಹೇಳಿ. ಈ ನಿಸರ್ಗಕ್ಕೆ ನಾವೇನು ಕೊಟ್ಟಿವಿ ಹೇಳಿ. ಒಂದು ತಿಂಗಳಾತು ಅಂದ್ರೆ KPTCLನವ್ರು ಬಂದು ನಮ್ಮ ಕರೆಂಟ್ ಬಿಲ್ ತಗೊಳ್ತಾರೆ. ಎಷ್ಟಾತು ಒಂದು ತಿಂಗಳಿಗೆ ಬಿಲ್ ಕಟ್ಟಿ ಹೋಗು ಅಂತ ತಿಳ್ಕೊಂಡು. ವರ್ಷಗಳಿಂದ ಸೂರ್ಯ ಚಂದ್ರರಂಥ ಆರದ ದೀಪಗಳನ್ನು ಹಚ್ಚಿಟ್ಟ ದೇವರಿಗೆ ನಾವೇನು ಕೊಟ್ಟಿವಿ ಹೇಳಿ. ಬಿಲ್ ಕೇಳ್ಯಾನೇನು ದೇವರು. ನಾವು ದೇವರಿಗೆ ಬಿಲ್ ಕೊಡಬೇಕಾಗಿಲ್ಲ, ನಮ್ಮ ಸುಂದರವಾದ ದಿಲ್ ಕೊಟ್ಟರೆ ಸಾಕು, ಖುಷಿ ಆಗ್ತಾನಾತ ಅಷ್ಟೇ ದೇವರು. ಏನು ಕೊಟ್ಟಿವಿ ಹೇಳಿ ದೇವರಿಗೆ. ಈ ನಿಸರ್ಗಕ್ಕೆ ಮನುಷ್ಯ ಏನು ಕೊಟ್ಟಿದ್ದಾನೆ. ನಾವು ನಮ್ಮ ಸೈಕಲ್ ಇರ್ತದೆ, ಸೈಕಲ್ ಟ್ಯೂಬ್ ಪಂಚರ್ ಆತು ಅಂದ್ರೆ ಅದಕ್ಕೆ ಪಂಚರ್ ತಿದ್ದಿ ಹವಾ ಹಾಕೋನಿಗೆ 5 ರೂಪಾಯಿ ಕೊಟ್ಟು ಬರ್ತೀವೋ ಇಲ್ಲ ಹೇಳಿ. ಒಂದು ಸಾಮಾನ್ಯವಾದ ಸೈಕಲ್ ಟ್ಯೂಬ್ ಪಂಚರ್ ಆದರೆ ಅದನ್ನು ಪಂಚರ್ ತಿದ್ದಿ ಹವಾ ಹಾಕುವವನಿಗೆ 5 ರೂಪಾಯಿ ಕೊಟ್ಟು ಬರ್ತೀವಿ. ಈ ದೇಹ ಅನ್ನುವಂಥ ತೊಗಲಿನ ಒಂದು ಟ್ಯೂಬ್ನೊಳಗೆ ಹವಾ ತುಂಬಿ ಇದನ್ನು ಒಟ್ಟು ಪಂಚರ್ ಆಲಾರ್ದಂಗೆ ನೋಡಿಕೊಂಡನಲ್ಲ, ಅವನಿಗೆ ನಾವೇನು ಕೊಟ್ಟಿವಿ ಹೇಳಿ. ಒಂದು ಕ್ಷಣ ವಿಚಾರ ಮಾಡಬೇಕಲ್ಲ ಮನುಷ್ಯ ಏನು ಜಗತ್ತಿಗೆ ಕೊಟ್ಟಿರುವುದು. ಅದಕ್ಕಾಗಿ ಮನುಷ್ಯ ಪುಣ್ಯ ಕಾರ್ಯಗಳನ್ನು ಮಾಡಬೇಕು. ಈ ಜಗತ್ತಿನಲ್ಲಿ ಹೇಗೆ ಬದುಕಬೇಕು ಅಂದರೆ, ಎಷ್ಟು ಜನ ಬದುಕಿ ಹೋಗಿಲ್ಲೇನು, ರಾಷ್ಟ್ರಕ್ಕಾಗಿ, ನಾಡಿಗಾಗಿ, ನುಡಿಗಾಗಿ ಬದುಕಿಲ್ಲೇನು. ಅವರೆಲ್ಲ ಎಷ್ಟು ಅದ್ಭುತವಾಗಿ ತಮ್ಮ ಜೀವನವನ್ನು ಕಟ್ಟಿಕೊಂಡ್ರು, ಎಷ್ಟು ಸುಂದರವಾದ ಜೀವನವನ್ನು ಕಟ್ಟಿದ್ರು. ಜಗತ್ತು ಅವರಿಗೆ ನೆನಪಿಡುವಂಥ ಕೆಲಸಗಳನ್ನು ಮಾಡಿ ಹೋಗಲಿಲ್ಲೇನು. ಸುಮ್ಮನೆ ಸಾಮಾನ್ಯ ಒಬ್ಬ ಭಗತ್ ಸಿಂಗನ ಉದಾಹರಣೆ ತಗೊಳ್ಳಿ ನೀವು. ಈ ರಾಷ್ಟ್ರ ಎಂದು ಭಗತ್ ಸಿಂಗನಂಥ ರಾಷ್ಟ್ರ ಪ್ರೇಮಿಯನ್ನು ಮರಿಲಿಕ್ಕೆ ಸಾಧ್ಯ ಐತೇನೆ ಹೇಳಿ. ಭಗತ್ ಸಿಂಗನಿಗೆ ಅವನಿಗೆ ಯಾವಾಗ ಗಲ್ಲು ಶಿಕ್ಷೆ ಆಯಿತು, ಹಿ ವಾಸ್ ಜಸ್ಟ್ 22-23 years old. ಸುಮ್ಮನೆ 22-23 ವರ್ಷದ ಭಗತ್ ಸಿಂಗ್. ಅವನಿಗೆ ಗಲ್ಲಿಗೇರಿಸಲಿಕ್ಕೆ ತಗೊಂಡು ಹೊಂಟಿದ್ರು. ಗಲ್ಲಿಗೇರಿಸಲಿಕ್ಕೆ ತಗೊಂಡು ಹೋಗುವಾಗ ಅವ ನಕ್ಕೊಂತ ಹೊರಟಿದ್ದ. ಅವ ಜೈಲಿನ ಬ್ರಿಟಿಷ್ ಅಧಿಕಾರಿ ಕೇಳ್ತಾನೆ, ನಾವು ನಿನಗೆ ಗಲ್ಲಿಗೇರಿಸ್ಲಿಕ್ಕೆ ತಗೊಂಡು ಹೊಂಟೀವಿ, ನೀವು ನಗಕತ್ತೀಯಲ್ಲ.
ಅವಾಗ ಭಗತ್ ಸಿಂಗ್ ಅಂತಾನೆ, ಯು ಆರ್ ಫಾರ್ಚುನೇಟ್ ಟು ಬಿ ಹಿಯರ್. ನೀನು ಭಾಳ ಪುಣ್ಯ ಮಾಡಿ ನೀ ಇಲ್ಲಿರಬೇಕಂದ್ರೆ. ಯಾಕಂದರೆ ಭಾರತದ ರಾಷ್ಟ್ರ ಪ್ರೇಮಿಗಳು ಎಷ್ಟು ಉತ್ಸಾಹದಿಂದ ಸಾವನ್ನು ಅಪ್ಪಿಕೊಳ್ಳಿಕ್ಕೆ ಹೋಗ್ತಾರ ಅನ್ನುವ ನೋಡುವ ದೃಶ್ಯ ನಿನ್ನ ಕಣ್ಣಿಗೆ ಸಿಗ್ತದಲ್ಲ. ವಿದ್ಯಾವತಿ ಭಗತ್ ಸಿಂಗನ ತಾಯಿ ಬರ್ತಾಳೆ. ಯಾವ ಸಂದರ್ಭದಲ್ಲಿ ಅಂದರೆ, ಯಾವ ಸಂದರ್ಭದಲ್ಲಿ ಭಗತ್ ಸಿಂಗ್ ಗಲ್ಲಿಗೇರ್ಲಿಕ್ಕೆ ಹೊಂಟಿದ್ದ, ಅವಾಗ ಭಗತ್ ಸಿಂಗನ ತಾಯಿ ಬರ್ತಾಳೆ. ಮಗ ನೇಣುಗಂಬಕ್ಕೇರ್ಲಿಕ್ಕೆ ಹೊಂಟಾಗ ತಾಯಿಯ ಹೃದಯ ಹಾಗಾಗಿರಬಾರದು. ತಾಯಿ ಕಣ್ಣೀರು ಹಾಕ್ಲಿಕ್ಕೆ ಶುರು ಮಾಡುತ್ತಾಳೆ. ಭಗತ್ ಸಿಂಗ್ ಅಂತಾನ, ತಾಯಿ ಅಳುವುದನ್ನು ನೋಡಿ ಭಗತ್ ಸಿಂಗ್ ಅಂತಾನ, ಜಗತ್ತಿನೊಳಗೆ ಯಾವ ಮಕ್ಕಳ ತಾಯಿ ಆದರೂ ಹತ್ರ ಅಳಲಿ, ನನಗೆ ಏನೂ ಅನಿಸೋದಿಲ್ಲ. ಭಗತ್ ಸಿಂಗನ ತಾಯಿ ಕಣ್ಣಾಗ ನೀರು ಬರಬೇಕಾ? ಈ ಜಗತ್ತಿನೊಳಗೆ ಯಾವ ತಾಯಿ ಆದರೂ ಅಳ್ಳಿ ಪ್ರಶ್ನೆ ಇಲ್ಲ, ಆದರೆ ಭಗತ್ ಸಿಂಗನ ತಾಯಿ ಕಣ್ಣಾಗ ನೀರು ಬರುವುದಾ? ಅವಾಗ ತಾಯಿ ವಿದ್ಯಾವತಿ ಅಂತಾಳೆ, ಮಗ ಭಗತ್ತ, ಇದು ದುಃಖದ ಕಣ್ಣೀರಲ್ಲಪ್ಪ, ಇದು ಭಗತ್ತ, ಇದು ದುಃಖದ ಕಣ್ಣೀರಲ್ಲೋ, ಇದು ಸಂತೋಷದ ಕಣ್ಣೀರು. ನನ್ನ ಗರ್ಭದ ಮೇಲೆ ನನಗೆ ಸಿಟ್ಟಾಗಿ ಬಂದ ನೋವಿನ ಕಣ್ಣೀರಿದು. ಯಾಕಂದ್ರೆ ನನಗೆ ಯಾಕೆ ದುಃಖ ಆಗೈತಿ, ಕಣ್ಣಾಗ ಯಾಕೆ ನೀರು ಬಂದೈತಿ ಅಂದ್ರೆ, ಈ ಗರ್ಭಕ್ಕೆ, ವಿದ್ಯಾವತಿಯ ಗರ್ಭಕ್ಕೆ ಭಗತ್ ಸಿಂಗನಂಥ ಒಬ್ಬನೇ ಮಗನನ್ನ ಹೆರಿಗೆ ಮಾಡುವಂಥ, ಗರ್ಭಧರಿಸುವಂಥ ಶಕ್ತಿ ಬಂತೆ ಹೊರತು ಅಕಸ್ಮಾತ್ 10 ಮಂದಿ ಮಕ್ಕಳು ಭಗತ್ ಸಿಂಗನಂಥವ್ರು ಹುಟ್ಟಿದ್ರೆ 10 ಮಂದಿಗೂ ದೇಶ ಸೇವಾ ಸಲುವಾಗಿ ಕಳಿಸ್ತಿದ್ದೆ ನಾನು ಅಂತಾಳೆ ವಿದ್ಯಾವತಿ. ಅವಾಗ ಭಗತ್ ಸಿಂಗ್ ಅಂತಾನೆ, ಈ ದೇಶದ ಯಾವ್ಯಾವ ಮನೆಗಳಲ್ಲಿ ವಿದ್ಯಾವತಿ ಅಂತ ತಾಯಿ ಇರ್ತಾಳ, ಅಂಥ ಮನೆಗಳಲ್ಲೆಲ್ಲ ಭಗತ್ ಸಿಂಗನಂಥ ಮಕ್ಕಳೇ ಹುಟ್ಟುತ್ತಾರ. ಇದು ರಾಷ್ಟ್ರ ಪ್ರೇಮ ಅಲ್ಲೇ? ಎಲ್ಲವನ್ನು ತ್ಯಾಗ ಮಾಡಿ ಈ ದೇಶಕ್ಕಾಗಿ ಅವರು ಋಣ ತೀರಿಸಲಿಲ್ಲೇನು? ಹಾಗೆ ಮನುಷ್ಯ ದೇಶಕ್ಕಾಗಿ, ಧರ್ಮಕ್ಕಾಗಿ, ಸಮಾಜಕ್ಕಾಗಿ ಒಂದಿಷ್ಟು ಕೊಡುಗೆ ಕೊಟ್ಟು ಹೋಗಬೇಕಾಗ್ತದೆ. ಈ ಜಗತ್ತಿಗೆ ಬಂದ ಮೇಲೆ ಯಾವುದು ನನ್ನದನ್ನುವುದಿದೆ ಹೇಳಿ? ಯಾವುದು ನನ್ನದನ್ನುವುದಿಲ್ಲ. ಇಲ್ಲ, ಎಲ್ಲವೂ ಅವ ಕೊಟ್ಟ ಪ್ರಸಾದ, ದೇವನು ಕೊಟ್ಟ ಪ್ರಸಾದ ಈ ಬದುಕು. ಯಾವಾಗ ನನ್ನಲ್ಲಿ ನಂದು ಅಂತ ಬಂತು, ವಸ್ತು ವಿಷಯಗಳ ಮೇಲೆ ವ್ಯಾಮೋಹ ಬಂತು, ಅದು ಪದಾರ್ಥ ಆಗ್ತದೆ. ಯಾವಾಗ ಇದು ದೇವನು ಕೊಟ್ಟ ಪ್ರಸಾದ ಈ ಬದುಕು ಅಂತ ಅನ್ನಿಸ್ತದೆ, ಆವಾಗ ಬದುಕೇ ಪ್ರಸಾದಿಕ ಆಗ್ತದೆ. ನಿಮಗೊಂದು ಸಣ್ಣ ಉದಾಹರಣೆ ಹೇಳ್ತೇನೆ ನಾನು. ಈಗ ನಾವು ಗುಡಿಗೆ ಹಣ್ಣು ತಗೊಂಡು ಹೋಗ್ತೀವಿ. ಗುಡಿಗೆ ಹಣ್ಣು ತಗೊಂಡು ಮನ್ಯಾಗ ಹೋಗುವಾಗ ಏನಂತೀವಿ? ಬಾಳೆಹಣ್ಣು ಕೊಡ್ರಂತೀವಿ. ಬಾಳೆಹಣ್ಣು ತಗೊಂಡು ಗುಡಿಗೆ ಹೋಗ್ತೀವಿ. ಗುಡಿಗೆ ಹೋದ ಮೇಲೆ ದೇವರಿಗೆ ಮುಟ್ಟಿಸಿ ಹೊರಗೆ ಬರುವಾಗ ಇದ್ದವರಿಗೆಲ್ಲ ಹಂಚ್ತೀವಿ. ಏನಂತೀವಿ? ಬಾಳೆಹಣ್ಣು ತಗೊಳ್ರಂತೀವೇನು? ಇಲ್ಲ, ಏನಂತೀವಿ? ಪ್ರಸಾದ ತಗೊಳ್ರಂತೀವಿ. ಅಲ್ಲ, ಮನೆಯಿಂದ ಬರುವಾಗ ಹಣ್ಣಿತ್ತು, ಗುಡಿಯಿಂದ ಹೊರಗೆ ಬರುವಾಗ ಪ್ರಸಾದ ಆತಲ್ಲ, ಬದಲಾಗಿದ್ದೇನಲ್ಲಿ? ಹಣ್ಣೇನಾರ ಬದಲಾಗಿದೆ ಏನು? ಹಣ್ಣು ಬದಲಾಗಿಲ್ಲ, ಇರುವ ಹಣ್ಣದೇ, ಅದರ ಬದಲಾಗಿದ್ದು ಹಣ್ಣು ಬದಲಾಗಿಲ್ಲ. ಹಣ್ಣನ್ನು ನೋಡುವ ಕಣ್ಣು ಬದಲಾಗಿತ್ತಲ್ಲ, ಅದಕ್ಕೆ ಪ್ರಸಾದ ಆಗಿತ್ತದು. ಹಾಗೆ ಬದುಕನ್ನು ನೋಡುವ ಕಣ್ಣು ಬದಲಾಗಬೇಕಾಗ್ತದೆ. ಇಲ್ಲಿ ಯಾವುದು ನಂದಿರೋದಿಲ್ಲ. ಸುಮ್ಮನೆ ಎಷ್ಟು ಮಜಾ ಇರ್ತದೆ ನೋಡಿ. ನೀವು ಸುಮ್ಮನೆ ದೇವ್ರ ಕೂಲ್ಯಾಗ ಹೋದ್ರಿ, ಕೈ ಮುಗಿದು ದೇವರಿಗೆ ಅನ್ಬೇಕಿದೆಲ್ಲ ನಿಂದಪ್ಪ ಅಂತ, ಅವನಿಗೆ ದೇವರಿಗೆ ಸಂತೋಷ ಆಗ್ತದೆ. ಮನ್ಯಾಗ ಬಂದ್ರಿ, ಮನ್ಯಾಗ ಹೆಣ್ಮಕ್ಳಿಗೆ ಅನ್ಬೇಕು, ನಮ್ಮದೇನೂ ಇಲ್ಲರಿ ಎಲ್ಲ ಅವ್ರದ ಅನ್ಬೇಕು, ಅವರಿಗೆ ಸಂತೋಷ ಆಗ್ತೈತಿ. ನೀವು ಅನ್ನೋದಿಲ್ಲ ಒಮ್ಮೆ, ಮತ್ತು ಇರೋದು ಅವ್ರದ ಇರ್ತೈತಿ, ನಿಮ್ದೇನೂ ನಡೀದೂ ಇಲ್ಲ, ಎಲ್ಲ ಅವ್ರದ ಅನ್ಬೇಕು, ಅವ್ರಿಗೆ ಸಂತೋಷ ಆಗ್ತೈತಿ. ಹೊರಗೆ ಹೋದ್ರಿ, ಸ್ನೇಹಿತರು ಭೇಟಿ ಆಗ್ತಾರೆ, ಅವ್ರಿಗೆ ಕೈ ಮುಗಿ, ಏನು ನಂದೇನಿಲ್ಲಪ್ಪ ಎಲ್ಲ ನಿಂದ ಅನ್ಬೇಕು. ದೇವ್ರ ಕೊಲೆಯಾಗ ಹೋದ ಕೂಡಲೇ ದೇವ್ರಿಗೆ ಕೈ ಮುಗಿದು ಎಲ್ಲ ನಿಂದಪ್ಪ ಅನ್ನೋದು. ಹೊರಗೆ ಬಂದ್ರಿ, ಸ್ನೇಹಿತರು ಕಂಡು ಕೂಡಲೇ ನಂದೇನೈತೋ ಎಲ್ಲ ನಿಂದ ಅನ್ಬೇಕು. ಮನ್ಯಾಗ ಹೋದ್ರಿ, ಹೆಣ್ಮಕ್ಳ ಮುಂದೆ ನಂದೇನೂ ಇಲ್ಲ ಎಲ್ಲ ನಿಂದ ಅನ್ಬೇಕು. ಮತ್ತು ಆ ಕಡೆ ಈ ಕಡೆ ನೋಡಿ ಯಾರೂ ಇಲ್ದಾಗ ಅಷ್ಟ ಕಣ್ಣು ಮುಚ್ಚಿ ನಂದು ಅನ್ಬೇಕು, ಅಂದ್ರೆ ಮಜಾ ಇರ್ತೈತಿ. ಹಿಂಗೆ ತಿಳ್ಕೊಳ್ಳೋದಲ್ಲ. ಹೊರಗ ವಸ್ತುಗಳ ಬಳಕಿರಬೇಕು, ಅಂತರಂಗದೊಳಗೆ ಶಿವನ ಬೆಳಕಿರಬೇಕು. ಇದು ಮಹೋತ್ಸವ ಆಗ್ತದೆ ಬದುಕು, ನಿತ್ಯೋತ್ಸವ ಆಗ್ತದೆ ಬದುಕು. ಈ ಜಗತ್ತಿನಲ್ಲಿ ಮನುಷ್ಯ ಸುಮ್ಮನೆ ಅತಿಥಿಯಾಗಿ ಬದುಕುವುದು. ಒಂದು ಕ್ಷಣ ಕವಿ ರವೀಂದ್ರನಾಥ್ ಟ್ಯಾಗೋರ್ ಅವರು ಗೀತಾಂಜಲಿಯಲ್ಲಿ ಒಂದು ಅದ್ಭುತ ಮಾತು ಬರೀತಾರೆ. ಹೇಗಿರಬೇಕು ಮನುಷ್ಯನ ಬದುಕು ಹೇಗಿದೆ, ಮನುಷ್ಯ ಹೇಗೆ ಬದುಕಬೇಕು. ಅವರೊಂದು ಸುಂದರವಾದ ಕವನ ಬರೀತಾರೆ. ಐ ಹ್ಯಾವ್ ಹ್ಯಾಡ್ my invitation to this world's festival. Thus my life has been blessed. My part in this fest is to play upon my instrument. I have done all that I could do. ಎಷ್ಟು ಸುಂದರವಾದ ಮಾತಿದು. ಕವಿ ರವೀಂದ್ರ ಅಂತಾರೆ,
I have had my invitation to this world's festival, thus my life has been blessed. ಇದು ಜಗತ್ತೇನಿದೆಯಲ್ಲ, ಇದು ಜಗತ್ತು ದೇವನ ಜಾತ್ರೆ. ಈ ಜಗತ್ತು ದೇವನ ಉತ್ಸವ. ಇದು ನಮ್ಮ ಉತ್ಸವ ಅಲ್ಲ, ನಿಮ್ಮ ಉತ್ಸವ ಅಲ್ಲ, ದೇವನ ಉತ್ಸವ. ನಮ್ಮ ಉತ್ಸವದಲ್ಲಿ ನಾವು ಲೈಟ್ ಹಾಕಿರ್ತೀವಿಲ್ಲ, ಇದು ದೇವನ ಉತ್ಸವದಲ್ಲಿ ಚಂದ್ರ, ತಾರೆ, ನಕ್ಷತ್ರಗಳ ಬೆಳಕಿದೆ. ನಮ್ಮ ಉತ್ಸವಗಳಲ್ಲಿ, ಜಾತ್ರೆಗಳಲ್ಲಿ ಬಂದವರಿಗೆ ದಾಸೋಹ ಮಾಡ್ತೀವಿಲ್ಲ ನಾವು. ದೇವರು ತನ್ನ ಜಾತ್ರೆಯಲ್ಲಿ ಸಾವಿರ ಸಾವಿರ ಕೋಟಿ ಕೋಟಿ ಪಶು ಪಕ್ಷಿ ಪ್ರಾಣಿಗಳಿಗೆಲ್ಲ ಅನ್ನ ಕೊಟ್ಟು, ಇದು ಅವನ ದಾಸೋಹ. ಇಲ್ಲಿ ದೇವನ ಜಾತ್ರೆ ನಡೆದಿದೆ. ಎಷ್ಟು ಸುಂದರ ಮಾತು ಹೇಳ್ತಾರೆ, ಐ ಹ್ಯಾವ್ ಹ್ಯಾಡ್ ಮೈ ಇನ್ವಿಟೇಷನ್. ಇದು ಜಗತ್ತಿನ ಜಾತ್ರೆ. ಈ ಜಗತ್ತೇನಿದೆಯಲ್ಲ, ಇದು ದೇವನ ಜಾತ್ರೆ. ಇದು ವಿಶ್ವೇಶನ ಜಾತ್ರೆ. ಇದು ಶಿವನ ಜಾತ್ರೆ. ಇದು ನನ್ನ ಹುಟ್ಟೇನಿದೆಯಲ್ಲ, ದೇವ ತನ್ನ ಜಾತ್ರೆಯನ್ನು ನೋಡಲಿಕ್ಕೆ ನನಗೆ ಕೊಟ್ಟ ಆಮಂತ್ರಣ ಇದು ಅಂತ. ಇಟ್ ಈಸ್ ಅನ್ ಇನ್ವಿಟೇಷನ್. ದೇವರು ತನ್ನ ಜಾತ್ರೆಯನ್ನು ನೋಡಲಿಕ್ಕೆ ನನಗೊಂದು ಆಮಂತ್ರಣ ಕೊಟ್ಟಾನಲ್ಲ, ನನ್ನ ಹುಟ್ಟು ದೇವ ನನಗೆ ಈ ಜಾತ್ರೆಯನ್ನು ನೋಡಲಿಕ್ಕೆ ಕೊಟ್ಟ ಆಮಂತ್ರಣ. ಅಂದ್ರೆ ನಾನು ಈ ಜಗತ್ತಿಗೆ ಹೇಗೆ ಬಂದೀನಿ ಅಂದ್ರೆ, ಆಮಂತ್ರಿತನಾಗಿ ಬಂದೀನಿ, ಅತಿಥಿಯಾಗಿ ಬಂದೇನೆ. ಅತಿಥಿಯಾಗಿ ಬಂದವರು ಅತಿಥಿಗಳಾಗಿ ಹೋಗಬೇಕು ಹೊರತು ಖಾಯಮೇರವ್ರು ಯಾರೂ ಇಲ್ಲ ಇಲ್ಲಿ. ಅದಕ್ಕೆ ನಾವೆಲ್ಲ ತಿಳ್ಕೋಬೇಕು, ಈ ಜಗತ್ತಿಗೆ ನಾವು ವಿ ಆರ್ ಜಸ್ಟ್ ಗೆಸ್ಟ್ಸ್, ಅತಿಥಿಗಳಷ್ಟೇ. ನಾವು ಅತಿಥಿಗಳಾಗಿ ಬಂದವರು ಅತಿಥಿಗಳಾಗಿ ಹೋಗಬೇಕಾಗ್ತದೆ, ಖಾಯಂ ಯಾರು ಇರಾಕ ಬಂದಿಲ್ಲ ಇಲ್ಲಿ. ಈಗ ನೀವು ನೋಡಿ, ಮನೆಗೆ ಅಳಿಯ ಬಂದಿರ್ತ, ಅಳಿಯ ಬಂದಾಗ 1ನೇ ದಿವಸ ಬಂದ್ರೆ ಮಣಿ ಹಾಕಂತಾರೆ, 2 ದಿವಸ ಇದ್ರೆ ಮಣಿ ಯಾಕಂತಾರೆ, 3 ದಿವಸ ಇದ್ರೆ ನೂಕು ಮಣಿ ಅಂತಾರೆ ಅವನಿಗಷ್ಟು. 1ನೇ ದಿವಸ ಬಂದಾಗ ಹೋಳಿಗೆ ಇರ್ತೈತಿ, ಅವ ಅಕಸ್ಮಾತ್ 2ನೇ ದಿವಸ ಇದ್ನಂದ್ರೆ ಹೋಳಿಗೆ ಇರ್ತೈತಿ, ಅದ್ರೊಳಗೆ ಹೂರ್ಣ ಇರೋದಿಲ್ಲ ಅಷ್ಟು. ಶಾಣೆ ಇದ್ದವ್ ಜಲ್ದಿ ಜಾಗ ಖಾಲಿ ಮಾಡ್ಬೇಕು. ಸುಮ್ಮ ಅತಿಥಿಗಳಾಗಿ ಬಂದು ಅತಿಥಿಗಳಾಗಿ ಹೋಗ್ಬೇಕು, ಮಸ್ತ್ ಇರ್ತೈತೆ ಅದು. ಈಗ ಸ್ವಾಮಿಗಳು, ನಾವು ನಿಮ್ಮ ಮನೆಗೆ ಬರ್ತೀವಿ, ಹೊಸ ಮನೆ ಕಟ್ಸಿರ್ತೀರಿ. ಹೊಸ ಮನೆ ಕಟ್ಟಿಸಿದಾಗ ನಿಮ್ಮ ಮನೆಗೆ ಪಾದ ಪೂಜಕ್ಕೆ ಉದ್ಘಾಟನೆಗೆ ಅಂತ ಕರ್ಕೊಂಡು ಹೋಗ್ತೀರಿ. ಹೋಗಿ ಏನಂತೀರಿ, ನಾವು ಅಂತಿರ್ತೀವಿ, ಮನೆ ಭಾಳ ಚಂದ ಕಟ್ಸಿಯಪ್ಪ, ಭಾಳ ದೊಡ್ಡ ಮನೆ ಕಟ್ಸಿರ್ತಾನೆ, ಮನೆ ಭಾಳ ಚಂದ ಕಟ್ಸಿಯಪ್ಪ ಅಂತೀವಿ. ಅಂದ ಕೂಡಲೇ ನೀವೇನು ಅಂತಿರ್ತೀರಿ, ಅಯ್ಯಪ್ಪ ನಂದೇನೈತಪ್ಪ ಎಲ್ಲ ನಿಂದ ಇದು ಅಂತ ನೀವು ಅಂತೀರಿ. ಮತ್ತು ಹಿಂಗೆ ಅಂತಾನೆ ಬಾ ಅಂತಪ್ಪ ಪೇಪರ್ ಪೆನ್ನತ್ತ ಸೈ ಮಾಡಂಗಾರ ಅಂದ್ರೆ ಯಾರ ಕರ್ಸಿರನ್ ಸ್ವಾಮಿಗಳು? ಸುಮ್ಮ ತಿಳ್ಕೊಂಡಿರ್ಬೇಕು, ನಾವು ನಿಮ್ಮ ಮನೆಗೆ ಅತಿಥಿಗಳಾಗಿ ಬಂದೀವಂತ. ಮತ್ತು ಭಾಳ 1 ತಾಸು ಅಲ್ಲೇ ಕುರ್ಚಿ ಮೇಲೆ ಕುಂತೀವಿ ಅಂದ್ರೆ ಮನ್ಯಾಗ ಹೆಣ್ಮಕ್ಳು ಕರೆದು ಎಷ್ಟೊತ್ತನ ಕುಂದಿರ್ಸಿರಿ, ಅವ್ರಿಗೆ ಕಳಿಸ್ರಿ. ಮತ್ತು ಬೀಗರು ಬರ್ತಾರೆ, ನಮಗೆ ಆಯರಿ ಕೊಡೋರದಾರ, ಇವ್ರನ್ನ ಕುಂದಿರ್ಸ್ಕೊಂಡು ಕುಂತ್ರಿ ಏನು ಮಾಡ್ತೀರಿ? ಇವ್ರೇನು ಕೊಡೋರಲ್ಲ ಬಿಡೋರಲ್ಲ, ನಮ್ಮ ಕಡೆಯಿಂದ ಕಾಣಿಕೆ ಇಸ್ಕೊಂಡು ಹೋಗೋರು. ನಮಗೆ ತಲೆಯಾಗಿರ್ಬೇಕು, ನಾವು ಇವ್ರ ಮನೆಗೆ ಅತಿಥಿಗಳಾಗಿ ಬಂದೀವಿ, ಅವರು ಸುಮ್ಮನೆ ನಿಮ್ಮದು ಅಂತಿರ್ತಾರೆ, ನಮಗೆ ಗೊತ್ತಿರಬೇಕು ಇದು ನಮ್ಮದಲ್ಲ ಅಂತ. ಅತಿಥಿಗಳಾಗಿ ಹೋಗೋದು. ಗಣಪತಿ ಕೇಳಿದ್ರಂತೆ ಯಾರೋ ಒಬ್ರು, ಅಲ್ಲೋ ನೀ ಇದ ದಿವಸ ಇರ್ತಿ, ಎಷ್ಟು ಮಸ್ತ್ ಇರ್ತೀಯಲ್ಲ, ಇದ ದಿವಸ ಬದುಕಿ ಈ ಜಗತ್ತಿನೊಳಗೆ ಎಷ್ಟು ಮಸ್ತ್ ಬದುಕ್ತಿಯಲ್ಲ. ಗಣಪತಿ ಅಂದ, ನಾ ತಿಳ್ಕೊಂಡಿನಿ ಅದಕ್ಕೆ ಮಸ್ತ್ ಬದುಕ್ತೀನಿ. ಏನು ತಿಳ್ಕೊಂಡಿ ಅಂದ, ನಾ ತಿಳ್ಕೊಂಡಿನಿ ಜೀವನ ಬದುಕು ಭಾಳ ಮಸ್ತ್ ತಿಳ್ಕೊಂಡಿನಿ, ಅದಕ್ಕೆ ಆರಾಮದೀನಿ ನಾನು. ಅವ ಕೇಳ್ದ ಭಕ್ತ, ಏನು ಮಸ್ತ್ ತಿಳ್ಕೊಂಡು ಬದುಕಿ, ಇದ ದಿವಸ ಇರ್ತಿ ಆದರೂ ಮಸ್ತ್ ಬದುಕ್ತಿಯಲ್ಲ ಹೆಂಗೆ? ನಾ ಜೀವನ ಚಂದ ತಿಳ್ಕೊಂಡಿನಿ ಅಂದ. ಏನು ತಿಳ್ಕೊಂಡಿನಂದ್ರೆ, ನನಗೆ ಯಾರು ಇವತ್ತು ಎತ್ತಿ ಮೆರೆಸಾಕತ್ತಾರ ಅವರ ಒಂದು ದಿವಸ ಹೊತ್ತಿ ಒಗದು ಮುಳುಗಿಸ್ತಾರ ಅಂತ ತಿಳ್ಕೊಂಡಿನಿ, ಅದಕ್ಕೆ ಆರಾಮದೀನಿ. ನಮ್ಮನ್ನು ಯಾರು ಎತ್ತಿ ಮೆರೆಸ್ತಾರ ಅವರ ಒಂದು ದಿವಸ ಹೊತ್ತಿ ಒಗಿತಾರಂತ ತಿಳ್ಕೊಂಡಿವಿ ನಾವು, ಅದಕ್ಕೆ ಆರಾಮದೀವಿ ನಾವು. ತಿಳ್ಕೊಳ್ಳೋದಷ್ಟೇ ಜೀವನದೊಳಗೆ. ಸುಮ್ಮ ಅತಿಥಿಗಳಾಗಿ ಬಂದು ಅತಿಥಿಗಳಾಗಿ ಹೋಗಬೇಕಾಗ್ತದೆ. ಮೈ ಪಾರ್ಟ್ ಇನ್ ದಿಸ್ ಫೆಸ್ಟ್ ಇಸ್ ಟು ಪ್ಲೇ ಅಪಾನ್ ಮೈ ಇನ್ಸ್ಟ್ರೂಮೆಂಟ್. ಮೈ ಪಾರ್ಟ್ ಇನ್ ದಿಸ್ ಫೆಸ್ಟ್ ಇಸ್ ಟು ಪ್ಲೇ ಅಪಾನ್ ಮೈ ಇನ್ಸ್ಟ್ರೂಮೆಂಟ್. ಐ ಹ್ಯಾವ್ ಡನ್ ಆಲ್ ದಟ್ ಐ ಕುಡ್ ಡೂ. ಈ ಜಗತ್ತಿಗೆ ಭಾಳ ಸುಂದರ ಮಾತಂತಾನೆ ರವೀಂದ್ರ. ನಾವೆಲ್ಲ ಕಲಾವಿದರಾಗಿ ಬಂದೀವಿ, ನಾವೆಲ್ಲ ಕಲೆಗಾರರಾಗಿ ಬಂದೀವಿ. ಸನ್ಯಾಸಿ ನನ್ನದು ಒಂದು ಹಾಡು, ನಾವೆಲ್ಲ ಹಾಡುಗಾರರಾಗಿ ಜಗತ್ತಿಗೆ ಬಂದೀವಿ. ನನ್ನ ಹಾಡನ್ನು ಸರಿಗೆ ಹಾಡಬೇಕು. ಜನಪ್ರತಿನಿಧಿಗಳದಾರೆ, ಅವ್ರ ಹಾಡು ಅವರು ಸರಿಗೆ ಹಾಡಬೇಕು. ಅವರು ಯಾಕೆ ಕೆಲಸ ಮಾಡಬೇಕು ಅಂದ್ರೆ, ಅವ್ರ ಕೆಲಸ ಹೆಂಗಿರಬೇಕು ಅಂದ್ರೆ, ನೆಕ್ಸ್ಟ್ ಎಲೆಕ್ಷನ್ನಿಗೆ ಅವ್ರ ತಲೆಯಾಗಿರಬಾರ್ದು, ನೆಕ್ಸ್ಟ್ ಜನ್ರೇಷನ್ ಅವ್ರ ತಲೆಯಾಗಿರ್ಬೇಕು. ಅವ್ರ ಹಾಡು ಸರಿಗೆ ಹಾಡ್ದಂಗೆ ಆಗ್ತದೆ. ಒಬ್ಬ ರೈತ ಇರ್ತಾನೆ, ಅವ ತನ್ನ ಹಾಡು ಸರಿಗೆ ಹಾಡು ಹೋಗ್ಬೇಕಾಗ್ತದೆ, ಕಷ್ಟಪಟ್ಟು ದುಡಿಬೇಕಾಗ್ತದೆ. ಭೂಮಿ ತಾಯಿಗೆ ಯಾವಾಗ ಸಂತೃಪ್ತಿ ಆಗ್ತದಂದ್ರೆ, ಲಕ್ಷಾಂತರ ಮಳೆಯ ಹನಿಗಳು ಈ ಭೂಮಿ ಮೇಲೆ ಬಿದ್ದರೂ ಭೂಮಿ ತಾಯಿಗೆ ತೃಪ್ತಿ ಆಗೋದಿಲ್ಲ.
ಭೂಮಿ ತಾಯಿ ಯಾವಾಗ ತೃಪ್ತಳಾಗ್ತಾಳ ಅಂದ್ರೆ, ಲಕ್ಷಾಂತರ ಮಳೆಯ ಹನಿಗಾಗಿ ಭೂಮಿ ತಾಯಿ ಕಾಯುವುದಿಲ್ಲ. ಭೂಮಿ ತಾಯಿ ಕಾಯುವುದು, ಭೂಮಿ ತಾಯಿ ತೃಪ್ತಳಾಗುವುದು ತನ್ನ ಹಿರಿಯ ಮಗ ರೈತನ 2 ಬೆವರಿನ ಹನಿ ನೆಲಕ್ಕೆ ಬಿದ್ದರೆ ಸಾಕು, ಭೂಮಿ ತಾಯಿ ತೃಪ್ತಳಾಗ್ತಾಳೆ.